ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ತಗೊಳ್ಳೋದು ಹೇಗೆ, ತಗೊಂಡ್ರೆ ಅದೆಷ್ಟು ಅಪಾಯಕಾರಿ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೆ ನಾನಿಲ್ಲಿ 4 ಪಾಯಿಂಟನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ಮೊದಲನೇದು ಅರ್ನಿಂಗ್ ಇಂಟ್ರೆಸ್ಟ್ ಆನ್ ಬಿಟ್ಕಾಯಿನ್ ಮೇಲೆ ಯಾವ ರೀತಿ ಇಂಟ್ರೆಸ್ಟ್ನ ಅರ್ನ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಜೊತೆಗೆ ದೇರ್ ಇಸ್ ನೋ ರಿಸ್ಕ್ ಫ್ರೀ ರಿಟರ್ನ್ಸ್. ಓಕೆ, ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ತಗೊಳ್ಳೋದೇನಿದೆಯಲ್ಲ ಅದು ರಿಸ್ಕ್ ಫ್ರೀ ಅಂತೂ ಅಲ್ವೇ ಇಲ್ಲ. ಇದನ್ನು ನಾನು ಟ್ರೆಜರೀಸ್ಗೆ ಕಂಪೇರ್ ಮಾಡ್ತಾ ಇದ್ದೀನಿ. ನಮ್ಮ ದೇಶ ಆಗಿರ್ಬೋದು ಅಥವಾ ಅಮೆರಿಕ ದೇಶ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಅವರು ಟ್ರೆಜರಿ ಬಾಂಡ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಟ್ರೆಜರಿ ಬಿಲ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನು ನಾವು ಬೈ ಮಾಡಿದ್ರೆ ನಮಗೆ ರಿಸ್ಕ್ ಫ್ರೀಯಲ್ಲಿ ಇಂಟ್ರೆಸ್ಟ್ ರೇಟ್ ಬರ್ತಾ ಇದೆ. ಅಂದರೆ ಪ್ರಾಬಬ್ಲಿ 5% ಆಗಿರ್ಬೋದು, 6% ಆಗಿರ್ಬೋದು, 7% ಪ್ಲಸ್ ಆಗಿರ್ಬೋದು, ರಿಸ್ಕ್ ಫ್ರೀ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಹೇಳಿ ತುಂಬ ಜನ ಟ್ರೆಜರಿ ಬಾಂಡ್ಸ್, ಟ್ರೆಜರಿ ಬಿಲ್ಸ್ನ ಬೈ ಮಾಡ್ತಾ ಇದ್ದಾರೆ. ಜೊತೆಗೆ ಹೌ ದೀಸ್ ಟ್ರೆಜರೀಸ್ ಪೇಯಿಂಗ್ ಇಂಟ್ರೆಸ್ಟ್, ಯಾವ ರೀತಿ ಸೆಂಟ್ರಲ್ ಬ್ಯಾಂಕ್ ಆಗಿರಲಿ ಅಥವಾ ಸರ್ಕಾರ ಆಗಿರಲಿ ಈ ಟ್ರೆಜರಿ ಬಾಂಡ್ಸ್ಗೆ ಹೇಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟು ಅರ್ನಿಂಗ್ ಇಂಟ್ರೆಸ್ಟ್ ಆನ್ ಬಿಟ್ಕಾಯಿನ್. ಓಕೆನಾ, ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ತಗೊಳ್ಳೋದು ಸುಲಭ, ಬಟ್ ದ ಪ್ಲಾಟ್ಫಾರ್ಮ್ಸ್ ಆಫರಿಂಗ್ ದಿಸ್ ಆಫನ್ ರನ್ ಬೈ ದ ಸ್ಕ್ಯಾಮರ್ಸ್. ನಾನಿಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. FTX ಆಗಿರ್ಬೋದು, BlockFi ಆಗಿರ್ಬೋದು, ಇಂಡಿಯನ್ ಎಕ್ಸ್ಚೇಂಜಸ್. ನಾನು ಇದನ್ನು ಕೋಟ್ ಮಾಡಿದ್ದೀನಿ ಯಾಕಂದರೆ ಯಾವುದೇ ಇಂಡಿಯನ್ ಎಕ್ಸ್ಚೇಂಜಸ್ನ ನೇಮ್ನ ನಾನು ತಗೊಳ್ತಾ ಇಲ್ಲ. ಬಟ್ ನಿಮ್ಗೆಲ್ಲರಿಗೂ ಕೂಡ FTX ಕತೆ ಗೊತ್ತಿರ್ಬೋದು. FTX ಅನ್ನುವಂಥದ್ದು ವರ್ಲ್ಡಲ್ಲಿ ಒಂದು ದೊಡ್ಡ ಕ್ರಿಪ್ಟೋ ಎಕ್ಸ್ಚೇಂಜ್ ಆಗಿತ್ತು. ಬಟ್ ಇವರೇನು ಮಾಡಿದ್ರು ಅಂತಂದರೆ ಅವ್ರ ಹತ್ರ ಇಲ್ದಲೇ ಇರ್ತಕ್ಕಂಥ ಬಿಟ್ಕಾಯಿನನ್ನು ಜನರಿಗೆ ಸೆಲ್ ಮಾಡೋದು ಶುರು ಮಾಡಿದ್ರು. FTX ಟ್ರೈ ಟು ಸೆಲ್ ದ ಬಿಟ್ಕಾಯಿನ್ ವಿಚ್ ದೇ ಡೋಂಟ್ ಹ್ಯಾವ್. ಬಟ್ ತಿಂಗಳುಗಳು, ವರ್ಷಗಳು ಕಳಿತಂತೆ ಜನರಿಗೆ ಬಿಟ್ಕಾಯಿನ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಯಿತು. ಬಿಟ್ಕಾಯಿನನ್ನು ಎಕ್ಸ್ಚೇಂಜಲ್ಲಿ ಮಾತ್ರ ಬೈ ಮಾಡಬಾರ್ದು, ಬೈ ಮಾಡಿದ ತಕ್ಷಣ ಅದನ್ನು ನಮ್ಮ ಕಸ್ಟಡಿಗೆ ತೊಗೊಳ್ಬೇಕು ಅನ್ನೋ ಅವೇರ್ನೆಸ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಜನ ಏನು ಮಾಡಿದ್ರು, FTX ಇಂದ ಏನು ಬಿಟ್ಕಾಯಿನ್ ಬೈ ಮಾಡಿದ್ರಲ್ಲ ಅದನ್ನು ಸೆಲ್ಫ್ ಕಸ್ಟಡಿಗೆ ತೊಗೊಳಕ್ಕೆ ಶುರು ಮಾಡಿದ್ರು. ಯಾವಾಗ ಸೆಲ್ಫ್ ಕಸ್ಟಡಿಗೆ ತೊಗೊಳಕ್ಕೆ ಶುರು ಮಾಡಿದ್ರು ಅಷ್ಟು ಕಸ್ಟಡಿ ಕೊಡುವಂಥ ಬಿಟ್ಕಾಯಿನೇ ಅವ್ರ ಹತ್ರ ಇರಲಿಲ್ಲ. ಓಕೆ, ಒಂದು ಮೂಮೆಂಟಲ್ಲಿ ಏನಾಯಿತು, ಪ್ಯಾನಿಕ್ ಕ್ರಿಯೇಟ್ ಆಯಿತು. ಓಕೆ, FTX ಹತ್ರ ಅಷ್ಟು ಬಿಟ್ಕಾಯಿನ್ ರಿಸರ್ವೇ ಇಲ್ಲ ಅಂತ. ಸೊ ತುಂಬ ಜನ ಹೋಗಿ FTX ಎಕ್ಸ್ಚೇಂಜ್ನಲ್ಲಿ ಸೆಲ್ಫ್ ಕಸ್ಟಡಿಗೆ ತೊಗೊಳಕ್ಕೆ ಶುರು ಮಾಡಿದ್ರು. ಬಟ್ ಅವ್ರ ಹತ್ರ ಅಷ್ಟು ಬಿಟ್ಕಾಯಿನ್ ಇರಲಿಲ್ಲ. ಸೊ ಕೊನೆಗೆ ಅವ್ರು ಬ್ಯಾಂಕ್ರಟ್ ಆಗಬೇಕಾಗಿ ಬಂತು. ಇಟ್ಸ್ ಎ ಫ್ರಾಡ್. FTXನ ಫೌಂಡರ್ ಯಾರಿದ್ರು ಅವರು ಜೈಲ್ಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. BlockFi ಅನ್ನೋದು ಕೂಡ ತುಂಬ ದೊಡ್ಡ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಆಗಿತ್ತು. ಅವರು ಕೂಡ ಬ್ಯಾಂಕ್ರಪ್ಟ್ ಆದರು. ಜನ ಯಾರೆಲ್ಲ ಬಿಟ್ಕಾಯಿನನ್ನು ಖರೀದಿ ಮಾಡಿದ್ರಲ್ಲ BlockFiಯಲ್ಲಿ, ತಮ್ಮ ಬಿಟ್ಕಾಯಿನ್ ಲಾಸ್ ಆಗಿದೆ ಅಂತೇಳಿ ಅವ್ರು ಕೋರ್ಟ್ ಕೂಡ ಹೋದರು. ಬಟ್ ಕೋರ್ಟ್ ಏನು ತೀರ್ಪು ಕೊಡ್ತು ಅಂದರೆ, ನೀವು ನಿಮ್ಮ ಬಿಟ್ಕಾಯಿನನ್ನು ನಿಮ್ಮ ಹತ್ರ ಇಟ್ಕೊಳ್ಳೋ ಬದಲು BlockFi ಹತ್ರ ಇಟ್ಟಿದ್ರಿ, ಹಾಗಾಗಿ ಲೀಗಲಿ ಆ ಬಿಟ್ಕಾಯಿನ್ಗೆ ನೀವು ಓನರ್ ಅಲ್ಲ, BlockFi ಓನರ್ ಅಂತ ಹೇಳಿದ್ರು. ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಾವು ಬೇರೆಯವ್ರ ಸೈಟಲ್ಲಿ ಹೋಗಿ ಮನೆ ಕಟ್ಟಿದಾಗೆ, ಅಥವಾ ನಾವು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಹೋಗಿ ಚಿನ್ನ ಖರೀದಿ ಮಾಡಿ ಚಿನ್ನನ ನಮ್ಮನೆಗೆ ತೊಗೊಳ್ಳೋ ಬದಲು, ಚಿನ್ನನ ಖರೀದಿ ಮಾಡಿ ನಮ್ಮನೆಗೆ ತೊಗೊಳ್ಳೋ ಬರೋ ಬದಲು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಲ್ಲಿ ಇಟ್ಟು ಬಂದರೆ ಏನಾಗುತ್ತೆ, ಆ ಚಿನ್ನ ಅವ್ರದ್ದೇ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಜೊತೆಗೆ ನಾನು ಇಂಡಿಯನ್ ಎಕ್ಸ್ಚೇಂಜಸ್ ಅಂತ ಏನೇನು ಕೋಟ್ ಮಾಡಿದ್ದೀನಿ, ಇತ್ತೀಚೆಗೆ ನಡೆದಂಥ 1900 ಕೋಟಿ ರೂಪಾಯಿ ಸೆಕ್ಯೂರಿಟಿ ವಲ್ನರಬಿಲಿಟಿ, ಅಂದರೆ ಯಾರೋ ಹ್ಯಾಕ್ ಮಾಡಿದ್ರು ಕಾಯಿನ್ಸ್ ಅಂತ ಹೇಳಿ ಆ ಒಂದು ಎಕ್ಸ್ಚೇಂಜ್ ಜನರಿಗೆ, ಅಂದರೆ ನಾವೆಲ್ಲ ಏನು ಬಹುತೇಕ ಇಂಡಿಯನ್ಸ್ ಆ್ಯಕ್ಚುಲಿ ಭಾರತೀಯರೇ ಆ ಒಂದು ಎಕ್ಸ್ಚೇಂಜಲ್ಲಿ ಬೇರೆ ಬೇರೆ ಕಾಯಿನನ್ನು ಖರೀದಿ ಮಾಡಿದರು. ಆದರೆ ಈಗ ಕಾಯಿನ್ಸು ಇಲ್ಲ, ಆ ಕಾಯಿನ್ಗೆ ವರ್ತಾದಂಥ ದುಡ್ಡು ಇಲ್ಲ. ಇದು ಒಂದೇ ಎಕ್ಸ್ಚೇಂಜ್ ಅಲ್ಲ. ಇದಕ್ಕಿಂತ ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬರು ಫೇಮಸ್ ಯೂಟ್ಯೂಬರ್, ಫೈನಾನ್ಷಿಯಲ್ ಯೂಟ್ಯೂಬರ್ ಒಂದು ಎಕ್ಸ್ಚೇಂಜನ್ನು ತುಂಬಾ ಪ್ರಮೋಟ್ ಮಾಡಿದರು. ಆ ಎಕ್ಸ್ಚೇಂಜ್ ಕೂಡ ಗೋತಾ ಹೊಡಿತು. ಅಲ್ಲಿರ್ತಕ್ಕಂಥ ದುಡ್ಡು ಆಗಲಿ, ಕಾಯಿನ್ಸ್ ಆಗಿರಲಿ ಜನರಿಗೆ ಬರಲಿಲ್ಲ. ಆ ಒಂದು ಇಂಡಿಯನ್ ಎಕ್ಸ್ಚೇಂಜ್ನ ಪ್ರಮೋಟ್ ಮಾಡಿದಂಥ ದೊಡ್ಡ ಫೈನಾನ್ಷಿಯಲ್ ಯೂಟ್ಯೂಬರ್ ಯಾರಿದ್ದಾರೆ ನಮ್ಮ ದೇಶದಲ್ಲಿ, ಅವರು ಪರ್ಪಸ್ಫುಲ್ಲಿ ಒಂದು ವಿಚಾರವನ್ನು ಅವರ ಫಾಲೋವರ್ಸ್ಗೆ ಹೇಳಿಲ್ಲ, ನಾಟ್ ಯುವರ್ ಕೀಸ್, ನಾಟ್ ಯುವರ್ ಕಾಯಿನ್ಸ್. ಇದನ್ನು ಹೇಳಿದಿದ್ರೆ ಯಾವ ಜನ ಕೂಡ ಆ ಒಂದು ಎಕ್ಸ್ಚೇಂಜಲ್ಲಿ ಅವ್ರಿಗೆ ಇಷ್ಟವಾದಂಥ ಕಾಯಿನ್ಸ್ನ ಇಡ್ತಾ ಇರಲಿಲ್ಲ, ಅವರು ತಮ್ಮ ಕಸ್ಟಡಿಗೆ ತೊಗೊಳ್ತಾ ಇದ್ರು. ನನ್ನ ಪ್ರಕಾರ ಹೇಳೋದಾದರೆ ಅವ್ರು ಪರ್ಪಸ್ಫುಲ್ಲಿ ಈ ವಿಚಾರನ ಅವ್ರ ಜನರಿಗೆ ಅಥವಾ ಅವರ ಯೂಟ್ಯೂಬ್ ಫಾಲೋವರ್ಸ್ಗೆ ಹೇಳಿರಲ್ಲ. ಯಾಕೆಂತಂದರೆ ಅವ್ರದ್ದೇ ಒಂದು ಲಿಂಕ್ಡ್ಇನ್ ಪೋಸ್ಟಲ್ಲಿ ನಾನು ನೋಡಿದ್ದೆ, ಅವ್ರ ಹತ್ರ ಒಂದು 2 whole ಬಿಟ್ಕಾಯಿನ್ ಇದೆ ಅಂತ ಹೇಳಿ ಅವರೇ ಪೋಸ್ಟ್ ಮಾಡಿದರು. ಜೊತೆಗೆ ಆ ಒಂದು ಬಿಟ್ಕಾಯಿನ್ನ ಕೀಸ್ ಏನಿದೆ ಅದು ಅವ್ರ ಹತ್ರನೇ ಇದೆ ಅಂತ ಕೂಡ ಅವರು ಪೋಸ್ಟ್ ಮಾಡಿದರು. ಯಾವಾಗ ಅತಿ ಹೆಚ್ಚು ಜನ ಫಾಲೋಯರ್ಸ್ ಅವರು ಪ್ರಮೋಟ್ ಮಾಡಿದ್ದಂತಹ ಎಕ್ಸ್ಚೇಂಜಲ್ಲಿ ಹೋಗಿ ಬೇರೆ ಬೇರೆ ಕ್ರಿಪ್ಟೋ ಕಾಯಿನ್ಸ್ನ ಬೈ ಮಾಡಿದ್ರು, ಆ ಒಂದು ಎಕ್ಸ್ಚೇಂಜ್ ಯಾವಾಗ ಬ್ಯಾಂಕ್ರಪ್ಟ್ ಆಯಿತು, ಇವ್ರ ಫಾಲೋವರ್ಸ್ ಎಲ್ಲ ಕ್ವಶನ್ ಕೇಳಕ್ಕೆ ಶುರು ಮಾಡಿದ್ರು. ಬಟ್ ಆವಾಗ ಅವ್ರು ಹೇಳಿದ್ದೇನು ಅಂತಂದರೆ, ಇಂಟರ್ನಲ್ ಮೆಂಬರ್ಸಿಗೆ ನಾವು ಈ ಮಾಹಿತಿನ ಹೇಳಿದ್ವಿ, ಬಟ್ ಓವರ್ ಆಲ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಮಾಹಿತಿ ಹೇಳಿರಲಿಲ್ಲ ಅಂಥೇಳಿ. ಓಕೆ, ಅದೊಂಥರ ಕೆಸರೇರು ಚಾಟ ಆಯಿತು. ಹಾಗಾಗಿ ಬಟ್ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಬಿಟ್ಕಾಯಿನ್ನ ಓದ್ದಲೆ ಯಾರೆಲ್ಲ ಎಕ್ಸ್ಚೇಂಜಲ್ಲಿ ತಮ್ಮ ಕಾಯಿನ್ಸ್ ಅಥವಾ ಬಿಟ್ಕಾಯಿನ್ ಇಟ್ಟಿದ್ರು ಅವರು ಅವ್ರ ದುಡ್ಡನ್ನು ಕಳ್ಕೊಬೇಕಾಗಿ ಬಂತು. ಸೊ ಓವರ್ ಆಲ್
ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ತೊಗೊಳೋದು ವೆರಿ ರಿಸ್ಕಿ. ಯಾಕೆಂತಂದ್ರೆ ಈ ಪ್ಲಾಟ್ಫಾರ್ಮ್ನ ಏನು ರನ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ಇಂಟ್ರೆಸ್ಟ್ ಕೊಡುವಂಥ ಇಂಟ್ರೆಸ್ಟ್ ಇಲ್ಲ, ಆದರೆ ಅವ್ರಿರ್ತಕ್ಕಂಥದ್ದು ನಿಮ್ಮ ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ಇದೆ. ಹಾಗಾಗಿ ಇಟ್ ಈಸ್ ವೆರಿ ರಿಸ್ಕಿ. ಎರಡನೇ ಪಾಯಿಂಟು, ನೋ ರಿಸ್ಕ್ ಫ್ರೀ ರಿಟರ್ನ್ಸ್. ದ ಐಡಿಯಾ ಆಫ್ ಅರ್ನಿಂಗ್ ರಿಸ್ಕ್ ಫ್ರೀ ರಿಟರ್ನ್ಸ್ ಏನಿದೆಯಲ್ಲ ಆನ್ ದ ಬಿಟ್ಕಾಯಿನ್ ಈಸ್ ಫಾಲ್ಸ್. ಟು ಅರ್ನ್ ಇಂಟ್ರೆಸ್ಟ್ ಯು ನೀಡ್ ಟು ಇನ್ವೆಸ್ಟ್ ಯುವರ್ ಬಿಟ್ಕಾಯಿನ್ ವಿಚ್ ಇಸ್ ಆಲ್ವೇಸ್ ಇನ್ವಾಲ್ವ್ಸ್ ರಿಸ್ಕ್ ಅಂಡ್ ದ ಚಾನ್ಸ್ ಆಫ್ ಲೂಸಿಂಗ್ ಮನಿ. ನೀವೇನಾದರೂ ನಮ್ಮ ಬಿಟ್ಕಾಯಿನ್ ಮೇಲೆ ರಿಸ್ಕ್ ಫ್ರೀ ರಿಟರ್ನ್ಸ್ ಬೇಕು ಅಂತೇಳಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಮೇಲೆ ನಂಬಿಕೆ ಇಟ್ಟು ಆ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಬಿಟ್ಕಾಯಿನನ್ನು ಪ್ಲೆಜ್ ಮಾಡಿದ್ರೆ ನಿಮಗೆ ರಿಸ್ಕ್ ಫ್ರೀ ರಿಟರ್ನ್ಸ್ ಅಂತೂ ಬರೋದಿಲ್ಲ. ಯಾಕೆಂತಂದರೆ ದೀಸ್ ಪ್ಲಾಟ್ಫಾರ್ಮ್ಸ್ ಆರ್ ಆಫನ್ ರನ್ ಬೈ ದ ಸ್ಕ್ಯಾಮರ್ಸ್. ಅವರಿಗೆ ನಿಮಗೆ ಇಂಟ್ರೆಸ್ಟ್ ಕೊಡುವಂಥ ಇಂಟ್ರೆಸ್ಟ್ ಇಲ್ಲ, ಬದಲಿಗೆ ಅವರು ನಿಮ್ಮ ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ಇದೆ. ಸೊ ಕಷ್ಟಪಟ್ಟು ದುಡಿದಂಥ ಬಿಟ್ಕಾಯಿನನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ. ದೇರ್ ಇಸ್ ಎ ಹೈ ಚಾನ್ಸ್ ಆಫ್ ಲೂಸಿಂಗ್ ದ ಮನಿ. ಸೊ ಬಿಟ್ಕಾಯಿನಲ್ಲಿ ರಿಸ್ಕ್ ಫ್ರೀ ರಿಟರ್ನ್ ಸಿಗೋದಿಲ್ಲ ಅನ್ನೋದಾದರೆ ವೈ ಟ್ರೆಜರೀಸ್ ಆರ್ ಆಫರಿಂಗ್ ದ ರಿಸ್ಕ್ ಫ್ರೀ ಇಂಟ್ರೆಸ್ಟ್. ಅಮೆರಿಕ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಅವರ ಒಂದು ಟ್ರೆಜರಿ ಬಾಂಡ್ನ ಅಥವಾ ಟ್ರೆಜರಿ ಬಿಲ್ಸ್ನ ನಾವು ಬೈ ಮಾಡಿದ್ರೆ ರಿಸ್ಕ್ ಫ್ರೀ ಆಗಿ 5-7% ಹೆಚ್ಚು ಇಂಟ್ರೆಸ್ಟ್ನ ಕೊಡ್ತಾ ಇದ್ದಾರೆ. ಬಿಕಾಸ್ ದ ಗೌರ್ಮೆಂಟ್ ಕ್ಯಾನ್ ಟ್ಯಾಕ್ಸ್ ಪೀಪಲ್ ಟು ಪೇ ಫಾರ್ ಇಟ್. ಓಕೆ, ಆದರೆ ಬಿಟ್ಕಾಯಿನಲ್ಲಿ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಇಲ್ಲ, ಹಾಗಾಗಿ ಇಟ್ ಕೆನಾಟ್ ಪ್ರಾಮಿಸ್ ದ ರಿಸ್ಕ್ ಫ್ರೀ ರಿಟರ್ನ್ಸ್. ಸೊ ಬಿಟ್ಕಾಯಿನಲ್ಲಿ ರಿಸ್ಕ್ ಫ್ರೀ ರಿಟರ್ನ್ಸ್ ಸಿಗೋದಿಲ್ಲ. ಆದರೆ ಟ್ರೆಜರೀಸ್ ಅಲ್ಲಾದರೆ US ಅಥವಾ ಇಂಡಿಯನ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಅವ್ರು ಮಾತ್ರ ರಿಸ್ಕ್ ಫ್ರೀ ಆಗಿ 7% ಇಂಟ್ರೆಸ್ಟ್ ರೇಟ್ ಕೊಡೋಕ್ಕೆ ಸಾಧ್ಯ ಆಗಿದೆ. ಹಾಗಾದರೆ ಹೌ ಟ್ರೆಜರೀಸ್ ಆರ್ ಪೇಯಿಂಗ್ ದ ಇಂಟ್ರೆಸ್ಟ್? Governments often create new treasuries, basically printing the money to pay for the interest on the older ones. Okay, so ಹೇಗೆ ಅವರು ಪೇ ಮಾಡ್ತಾ ಇದ್ದಾರೆ ಅಂತಂದರೆ ಗೌರ್ಮೆಂಟು ಟ್ರೆಜರಿ ಬಾಂಡ್ಸ್ ಅಥವಾ ಟ್ರೆಜರಿ ಬಿಲ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಇಟ್ಸ್ ಎ ಪೇಪರ್. ಈ ಪೇಪರ್ನ ಸೆಂಟ್ರಲ್ ಬ್ಯಾಂಕ್ ಆಗಿರಲಿ ಅಥವಾ ಯಾವುದೇ ಆ ಒಂದು ದೇಶದಲ್ಲಿ ಯಾವೆಲ್ಲ ಸೆಂಟ್ರಲ್ ಬ್ಯಾಂಕ್ ಇರುತ್ತೆ, ನಮ್ಮ ದೇಶದಲ್ಲಿ RBI ಆಗಿರ್ಬೋದು, ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಆಗಿರ್ಬೋದು, ಮ್ಯಾಂಡೇಟ್ರಲ್ಲಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಟ್ರೆಜರಿ ಬಾಂಡ್ಸ್ ಅಥವಾ ಟ್ರೆಜರಿ ಬಿಲ್ಸ್ನ ಅವರು ಮ್ಯಾಂಡೇಟ್ರಲ್ಲಿ ಬೈ ಮಾಡ್ತಾರೆ. ಇದಕ್ಕೆ ಉತ್ತರವಾಗಿ ಅವರು ಹೊಸ ಮನಿನ ಇಂಜೆಕ್ಟ್ ಮಾಡ್ತಾರೆ. ಇದರಿಂದ ಓಲ್ಡ್ ಇನ್ವೆಸ್ಟರ್ಸ್ ಯಾರು ಇರ್ತಾರಲ್ಲ, ಅಂದರೆ ನಾವೆಲ್ಲ ಮುಂಚೆನೆ ಈ ಒಂದು ಟ್ರೆಜರಿ ಬಾಂಡ್ನ ಟ್ರೆಜರಿ ಬಿಲ್ಸ್ನ ನಾವು ತೊಗೊಂಡಿದ್ರೆ ಹೊಸ ಮನಿ ಏನು ಪ್ರಿಂಟ್ ಆಗುತ್ತಲ್ಲ ಅದರಿಂದ ನಮಗೆ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ. ಐದರ್ ದ ಗೌರ್ಮೆಂಟ್ ಹೊಸ ಮನಿಯಿಂದ ಇಂಟ್ರೆಸ್ಟ್ ಕೊಡ್ಬೋದು, ಅಥವಾ ಇರೋ ಜನರ ಹತ್ರ ಏನು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿರ್ತಾರೆ ಅದ್ರ ಮುಖಾಂತರ ಇಂಟ್ರೆಸ್ಟ್ ಕೊಡ್ಬೋದು. ಸೊ ಬಟ್ ಈ ಒಂದು ಡೆಪ್ಟ್ ಏನಿದೆಯಲ್ಲ ಆ ಡೆಪ್ಟ್ ಅಂತೂ ಇನ್ಕ್ರೀಸ್ ಆಗ್ತಾನೆ ಇದೆ. ಆದರೆ this is very different from Bitcoin, which doesn't rely on printing money or taxing anyone. ಬಿಟ್ಕಾಯಿನ್ ಸಿಸ್ಟಮ್ ಅಲ್ಲಿ ಹೊಸ ಮನಿನ ಕ್ರಿಯೇಟ್ ಮಾಡುವಂಥ ಚಾನ್ಸೇ ಇಲ್ಲ. ಹಾಗಾಗಿ ಈಗಿನ ಸರ್ಕಾರಗಳು ಹೇಗೆ ಟ್ರೆಜರಿ ಬಾಂಡ್ಸ್ನ ಅನ್ಲಿಮಿಟೆಡ್ ಆಗಿ ಇಶ್ಯೂ ಮಾಡ್ತಾ ಇದ್ದಾವೆ, ಸೆಂಟ್ರಲ್ ಬ್ಯಾಂಕ್ಸ್ ಅದನ್ನು ಮ್ಯಾಂಡೇಟರಿ ಬೈ ಮಾಡಿ ನ್ಯೂ ಮನಿನ ಇಂಜೆಕ್ಟ್ ಮಾಡ್ತಾ ಇದ್ದಾವೆ ಅಂದರೆ ಮಾರ್ಕೆಟಿಗೆ, ಬಿಟ್ಕಾಯಿನ್ ಸಿಸ್ಟಮಲ್ಲಿ ಇದು ಈ ರೀತಿ ಆಗೋದಿಲ್ಲ. ಯಾಕೆಂತಂದರೆ ಯಾರಿಂದಲೂ ಒಂದೇ ಒಂದು ಹೆಚ್ಚಿನ ಬಿಟ್ಕಾಯಿನನ್ನು ಸಹ ಸೃಷ್ಟಿಸಲು ಸಾಧ್ಯನೇ ಇಲ್ಲ. ಈ ಒಂದು ಕಾರಣಕ್ಕೇ ಸರ್ಕಾರದ ಮೇಲಿರ್ತಕ್ಕಂಥ ಡೆಪ್ಟ್ ಅಂದರೆ ಸಾಲ ಇನ್ಕ್ರೀಸ್ ಆಗ್ತಾ ಇದೆ, ಸರ್ಕಾರದ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ, ಅದರ ರೆವಿನ್ಯೂ ಕಮ್ಮಿ ಆಗ್ತಿದೆ. ಹಾಗಾಗಿ ಡೆಫಿಸಿಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈಗ ನಿಮ್ಮ ಮನೆಯಲ್ಲೇ ಆಗಿರಲಿ, ಯಾರದೇ ಮನೆಯಲ್ಲಾಗಿರಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ, ಓವರಾಲ್ ಇನ್ಕಮ್ ಕಮ್ಮಿ ಆಗ್ತಿದೆ ಅಂತಂದರೆ ಒಂದಲ್ಲ ಒಂದಿನ ಬ್ಯಾಂಕ್ರಪ್ಟ್ ಆಗಬೇಕಾಗತ್ತೆ. ಆದರೆ ಸರ್ಕಾರದಲ್ಲಿ ಇವರು ಬ್ಯಾಂಕ್ರಪ್ಟ್ ಆಗೋದಿಲ್ಲ. ಯಾಕೆ ಅಂತಂದರೆ ಸರ್ಕಾರ ಟ್ರೆಜರಿ ಬಾಂಡ್ಸ್ ಅಥವಾ ಟ್ರೆಜರಿ ಬಿಲ್ಸ್ ಅಂತ ಹೇಳಿ ಪೇಪರ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ. ಸೆಂಟ್ರಲ್ ಬ್ಯಾಂಕ್ ಇದನ್ನು ಬೈ ಮಾಡ್ತಾನೆ ಇರುತ್ತೆ, ಸೆಂಟ್ರಲ್ ಬ್ಯಾಂಕ್ ಹೊಸ ಮನಿನ ಇಶ್ಯೂ ಮಾಡ್ತಾನೆ ಇರುತ್ತೆ. ಯಾವಾಗ ಹೊಸ ಮನಿ ಮಾರ್ಕೆಟಿಗೆ ಬರುತ್ತೆ, ನಾವು ಕಷ್ಟಪಟ್ಟು ದುಡಿದಂಥ ದುಡ್ಡಿನ ಮೌಲ್ಯ ಕಮ್ಮಿ ಆಗ್ತಾ ಇರುತ್ತೆ, ಹಣದುಬ್ಬರ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರುತ್ತೆ, ಎಲ್ಲ ವಸ್ತುಗಳ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಕನ್ಕ್ಲೂಷನ್ ಏನಂತಂದರೆ, ನಾವು ಕಷ್ಟಪಟ್ಟು ದುಡಿದಂಥ ಬಿಟ್ಕಾಯಿನ್ ಮೇಲೆ ರಿಟರ್ನ್ಸ್ ತೊಗೊಳಕ್ಕೆ ಏನಾದ್ರು ಹೋದರೆ ದಟ್ ಈಸ್ ವೆರಿ ಡೇಂಜರಸ್. ಯಾಕೆಂತಂದರೆ ಈ ಸ್ಕ್ಯಾಮರ್ಸ್ ಅಥವಾ ಪ್ಲ್ಯಾಟ್ಫಾರ್ಮ್ಸ್ ಏನಿದ್ದಾವೆ ಅವ್ರಿಗೆ ನಮ್ಮ ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿನ ಹೊರತು ಕಷ್ಟಪಟ್ಟು ಅವರೇನೋ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಿ ನಮಗೆ ಇಂಟ್ರೆಸ್ಟ್ ಕೊಡುವಂತಹ ಇಂಟ್ರೆಸ್ಟ್ ಅಂದರೆ ಆಲೋಚನೆ ಅವರಿಗೆ ಇರೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕೇಸ್ ಆಫ್ ಫಿಯೇಟ್ ಕರೆನ್ಸೀಸ್, ಟ್ರೆಜರಿ ಬಾಂಡ್ಸ್ ಅಥವಾ ಟ್ರೆಜರಿ ಬಿಲ್ಸ್ನ ಖರೀದಿ ಮಾಡಿದ್ರೆ ನಮಗೆ 7% ಇಂಟ್ರೆಸ್ಟ್ ರೇಟ್ ಬರುತ್ತೆ. ಆದರೆ ದಿಸ್ ಆಲ್ಸೋ ಕಮ್ಸ್ ವಿತ್ ಎ ಕಾಸ್ಟ್ ಕಾಲ್ಡ್ ಇನ್ಫ್ಲೇಷನ್. ಹಣದುಬ್ಬರ ಜಾಸ್ತಿ ಆಗ್ತಿರುತ್ತೆ, ಯಾಕಂದರೆ ಹೊಸ ಮನಿ ಮಾರ್ಕೆಟಿಗೆ ಬರ್ತಾನೆ ಇರುತ್ತೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿರುತ್ತೆ. ಒಂದು ಕಡೆ ಏನು ಇಂಟ್ರೆಸ್ಟ್ ಬರುತ್ತಲ್ಲ ಅದನ್ನ ಬೇರೆ ಕಡೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಗೆ ಪೇ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ಈ ವಿಡಿಯೋದ ಟಾಪಿಕ್ ಬಗ್ಗೆ ನಿಮ್ಮದೇ ಆದಂಥ ಅನಿಸಿಕೆ, ಅಭಿಪ್ರಾಯಗಳು, ಪ್ರಶ್ನೆಗಳು ಏನಾದ್ರು ಇದ್ದರೆ ವಿಡಿಯೋದ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.